ಟಿವಿ9 ನಲ್ಲಿ ಸಿಎಲ್ಪಿ ಸಭೆಯ ಇನ್ಸೈಡ್ ಮಾಹಿತಿ. ಜೆಡಿಎಸ್ ಆಪರೇಷನ್ ಬಗ್ಗೆ ಸಭೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡ್ತಾರೆ. ಜೆಡಿಎಸ್ನವರು ಯಾರ್ಯಾರನ್ನ ಸಂಪರ್ಕಿಸಿದ್ದಾರೆ ಅದರ ಬಗ್ಗೆ ಮಾಹಿತಿ ಇದೆ. ನನಗೆ ಗೊತ್ತು ಅವರು ಯಾರ್ಯಾರನ್ನ ಸಂಪರ್ಕ ಮಾಡಿದ್ದಾರೆ ಅನ್ನೋದು. ಬೇಳೂರು ಗೋಪಾಲಕೃಷ್ಣ ಸೇರಿದಂತೆ ಬೇರೆಯವರಿಗೆ ಜೆಡಿಎಸ್ನಿಂದ ಕರೆ ಹೋಗಿದೆ. ಬೇರೆ ಇನ್ಯಾರಿಗೆ ಕರೆ ಮಾಡಿದ್ದಾರೆ ಎಂದು ಮಾಹಿತಿ ಗೊತ್ತಿದೆ ನನಗೆ. ಜೆಡಿಎಸ್ನ ಆಮಿಷಕ್ಕೆ ಶಾಸಕರು ಬಲಿಯಾಗಲ್ಲ ಎಂಬ ವಿಶ್ವಾಸವೂ ಕೂಡ ಇದೆ. ಮತದಾನದ ತರಬೇತಿಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಲೇಬೇಕು. ನಿನ್ನೆ ನಡೆದ ಸಿಎಲ್ಪಿ ಸಭೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ಪರಿಷತ್ ಚುನಾವಣೆ ಗೆಲ್ಲಲು ಬೇಕಾದ ಸಂಖ್ಯಾಬಲವಿದೆ, ಹೀಗಾಗಿ 5 ಅಭ್ಯರ್ಥಿಗಳನ್ನು ನಾವು ಗೆಲ್ಲಿಸಬೇಕು ಅಂತ ಸಿಎಂ ಸಿಎಲ್ಪಿ ಸಭೆಯಲ್ಲಿ ಶಾಸಕರಿಗೆ ಪಾಠ ಮಾಡಿದ್ದಾರೆ. ಜೊತೆಗೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಶಾಸಕರನ್ನ ಸೆಳೆಯುವ ನಿಟ್ಟಿನಲ್ಲಿ ಏನೆಲ್ಲ ಯತ್ನಗಳಾಗ್ತಿದೆ ಅನ್ನೋದರ ಕುರಿತು ಕೂಡ ಮಾತನಾಡಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವಿಧಾನ ಪರಿಷತ್ ಚುನಾವಣೆ ಗೆಲ್ಲೋದಕ್ಕೆ ಕಾಂಗ್ರೆಸ್ ರಣತಂತ್ರವನ್ನ ರೂಪಿಸ್ತಾ ಇದೆ. ನಿನ್ನೆ ಸಿಎಲ್ಪಿ ಸಭೆಯಲ್ಲಿ ಒಂದಷ್ಟು ಮಾತನಾಡಿ ಸಲಹೆಗಳನ್ನ ಕೊಡಲಾಗಿದೆ. ಇವತ್ತು ಬೆಳಿಗ್ಗೆ 11 ಗಂಟೆಗೆ ಮತದಾನದ ಬಗ್ಗೆ ಕಾಂಗ್ರೆಸ್ನ ಶಾಸಕರಿಗೆ ತರಬೇತಿ, ವೋಟಿಂಗ್ ಬಗ್ಗೆ ಸಿಎಲ್ಪಿ ಸಭೆಯಲ್ಲಿ ಪ್ರಾತ್ಯಕ್ಷಿಕೆ ಮೂಲಕ ವಿವರಣೆ, ಬಿಡದಿ ಬಳಿಯ ವಂಡರ್ಲಾ ರೆಸಾರ್ಟ್ನಲ್ಲಿ ಮತದಾನ ಪ್ರಾತ್ಯಕ್ಷಿಕೆ, ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ತಾಲೂಕು ವ್ಯಾಪ್ತಿಯ ಬಿಡದಿ 5 ಅಭ್ಯರ್ಥಿಗಳ ಪೈಕಿ ಯಾರು ಯಾವ ಅಭ್ಯರ್ಥಿಗೆ ಮತ ಹಾಕಬೇಕು, ಪ್ರಾಶಸ್ತ್ಯದ ಮತಗಳನ್ನು ಹಾಕುವ ಬಗ್ಗೆ ಇವತ್ತು ಶಾಸಕರಿಗೆ ಮನವರಿಕೆಯನ್ನ ಮಾಡಿಕೊಡಲಾಗುತ್ತೆ. ಅದರ ಬಗ್ಗೆ ಟ್ರೈನಿಂಗ್ ಅನ್ನು ಕೊಡಲಾಗುತ್ತೆ. ಡೆಮೋ ರೀತಿಯಲ್ಲಿ ಶಾಸಕರಿಗೆ ಯಾವ್ಯಾವ ಅಭ್ಯರ್ಥಿಗೆ ಮತ ಹಾಕಬೇಕು ಅನ್ನೋದರ ಕುರಿತು ತೋರಿಸಿಕೊಡಲಾಗುತ್ತೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುನಿಲ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಇವತ್ತು ಪ್ರಾತ್ಯಕ್ಷಿಕೆ ಅಂದರೆ ಡೆಮೋ ಮಾದರಿಯಲ್ಲಿ ತರಬೇತಿಯನ್ನು ಶಾಸಕರುಗಳಿಗೆ ನೀಡಲಾಗುತ್ತೆ. 11 ಗಂಟೆಗೆ ಸಮಯ ಕೂಡ ನಿಗದಿಯಾಗಿದೆ. ಇವತ್ತು ಇಡೀ ದಿನ ಈ ವಿಧಾನ ಪರಿಷತ್ತು ಚುನಾವಣೆಗೆ ಸಂಬಂಧಪಟ್ಟಂತೆ ರಾಜ್ಯ ರಾಜಕಾರಣದಲ್ಲಿ ಚಟುವಟಿಕೆಗಳು ಗರಿಗೆದರುತ್ವಾ ಅಂತ? ಖಂಡಿತ ಮಧುಶ್ರೀ, ಈ ಬಾರಿಯ ಪರಿಷತ್ ಚುನಾವಣೆ ರಣಕಣ ಸಾಕಷ್ಟು ರಂಗೇರ್ತಾ ಇದೆ. ಅದರಲ್ಲೂ ಕೂಡ JDS ಮತ್ತು ಕಾಂಗ್ರೆಸ್ಗೆ ಇದೊಂದು ಪ್ರತಿಷ್ಠೆಯ ಚುನಾವಣೆ ಆಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ರೆಸಾರ್ಟ್ ರಾಜಕೀಯ ಕೂಡ ಎಂಟ್ರಿ ಆಗಿದೆ. ಈಗಾಗಲೇ ನಿನ್ನೆ ಕಾಂಗ್ರೆಸ್ನ ಎಲ್ಲ ಶಾಸಕರು ಬಿಡದಿ ಬಳಿಯಿರುವಂಥ ಒಂದು ರೆಸಾರ್ಟ್ಗೆ ಶಿಫ್ಟ್ ಆಗಿದ್ದಾರೆ. ಅಲ್ಲಿ ನಿನ್ನೆ ಒಂದು ಶಾಸಕಾಂಗ ಸಭೆ ಕೂಡ ಇತ್ತು. ಅದರಲ್ಲಿ ಪ್ರಮುಖವಾಗಿ ಇವತ್ತು ಒಂದು ಮಹತ್ವದ ಸಭೆಯನ್ನು ಕೂಡ ಇಟ್ಕೊಳ್ಳಲಾಗಿದೆ. ಪ್ರಮುಖವಾಗಿ ಅಡ್ಡ ಮತದಾನ ಆಗದಂತೆ ಶಾಸಕರು ಯಾವ ರೀತಿಯಾಗಿ ಮತದಾನವನ್ನು ಮಾಡಬೇಕು, ಮತ್ತು ಏನು ಯಾವುದೇ ರೀತಿಯಾಗಿ ಮತಗಳು ಅಸಿಂಧು ಆಗದಂತೆ ಯಾವ ರೀತಿಯಾಗಿ ನಾವು ಚುನಾವಣೆ ನಡೆಸಬೇಕು ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರಿಗೆ ತರಬೇತಿಯನ್ನು ಕೊಡಲಿಕ್ಕೆ ಇವತ್ತು ಮುಂದಾಗಿದ್ದಾರೆ. ಪ್ರಮುಖವಾಗಿ ಅಣುಕು ಮತದಾನವನ್ನು ಮಾಡುವ ಮೂಲಕ ಶಾಸಕರಿಗೆ ತರಬೇತಿಯನ್ನು ಕೊಡ್ತಾರೆ. ಯಾವುದೇ ರೀತಿಯಾಗಿ ಮತಗಳು ಬೇರೆ ಕಡೆ ಚದುರಬಾರ್ದು, ಒಂದು ಕಡೆ ಅಸಿಂಧು ಆಗಬಾರ್ದು ಅಂತೇಳಿ. ಯಾಕೆಂದರೆ ಮತದಾನ ಮಾಡುವಂಥ ಸಂದರ್ಭದಲ್ಲಿ ಇಂತಿಷ್ಟೇ ಪ್ರಮಾಣದಲ್ಲಿ ಗೀಟನ್ನು ಹಾಕಬೇಕು ಅಂತಿರುತ್ತೆ, ಗೆರೆಯನ್ನು ಎಳಿಬೇಕು ಅಂತಿರುತ್ತೆ. ಹೆಚ್ಚುವರಿಯಾಗಿ ಏನಾದರೂ ನಾವು ಗೀಟನ್ನು ಹಾಕುವಂಥದ್ದು, ಡಾಟನ್ನು ಇಡುವಂಥ ಸಂದರ್ಭ ಆ ಥರ ಆದರೆ ಮತ ಅಸಿಂಧು ಆಗುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ಶಾಸಕರಿಗೆ ತರಬೇತಿ ಕೊಡುವಂಥದ್ದು ಇವತ್ತು ಕಾಂಗ್ರೆಸ್ ಶಾಸಕರಿಗೆ ಮಾಡ್ತಾರೆ. ಇದರಲ್ಲಿ ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರು ಕೂಡ ಒಂದಷ್ಟು ಸ್ಫೋಟಕ ಮಾಹಿತಿಯನ್ನು ಕೂಡ ಈಗಾಗಲೇ ಶಾಸಕಾಂಗ ಸಭೆಯಲ್ಲಿ ತಿಳಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. JDS ಶಾಸಕರಿಗಾಗಲೇ 3ನೇ ಅಭ್ಯರ್ಥಿಯನ್ನು ಗೆಲ್ಲಿಸಲಿಕ್ಕೆ ಎಲ್ಲ ರೀತಿಯ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಶಾಸಕರನ್ನು ಸಂಪರ್ಕ ಮಾಡುವಂಥ ಪ್ರಯತ್ನ ನಡೀತಾ ಇದೆ. ಇದೇ ವಿಚಾರವಾಗಿ ಮಾತನಾಡಿರುವಂಥ ಡಿಕೆ ಶಿವಕುಮಾರ್ ಅವರು, ಕುಮಾರಸ್ವಾಮಿ ಅವರು JDSನವರು ಯಾರ್ಯಾರನ್ನ ಸಂಪರ್ಕ ಮಾಡಿದರೆ ನನಗೆಲ್ಲ ಮಾಹಿತಿ ಇದೆ. ಶಾಸಕರಾದಂಥ ಬೇಳೂರು ಗೋಪಾಲಕೃಷ್ಣ ಸೇರಿದಂತೆ ಸಾಕಷ್ಟು ಜನ ಶಾಸಕರನ್ನ ಸಂಪರ್ಕ ಮಾಡಿರೋ ಮಾಹಿತಿ ನನಗಿದೆ. ಆದರೆ ನಮ್ಮ ಶಾಸಕರು ಯಾವುದೇ ರೀತಿಯಾಗಿ ಆಮಿಷಕ್ಕೆ ಒಳಗಾಗುವುದಿಲ್ಲ ಅನ್ನೋ ವಿಶ್ವಾಸವೂ ಕೂಡ ಇದೆ. ಅದೇ ರೀತಿಯಾಗಿ ನಮ್ಮ ಹಾಕಿರುವಂಥ 5 ಅಭ್ಯರ್ಥಿಗಳಿಂದ ಕಾಂಗ್ರೆಸ್ನಿಂದ ಕಣಕ್ಕಿಳಿದಿರುವಂಥ 5 ಅಭ್ಯರ್ಥಿಗಳು ಗೆಲ್ಲಲಿಕ್ಕೆ ಯಾವುದೇ ರೀತಿಯಾಗಿ ತೊಂದರೆ ಇಲ್ಲ. ಆದರೆ ಮತದಾನದ ಸಂದರ್ಭದಲ್ಲಿ ಮತವನ್ನು ಹಾಕುವಂಥ ಸಂದರ್ಭ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಮತಗಳು ಅಸಿಂಧು ಆಗುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ಶಾಸಕರಿಗೆ 11 ಗಂಟೆ ನಂತರದಲ್ಲಿ ಯಾವ ರೀತಿಯಾಗಿ ಮತದಾನ ಮಾಡಬೇಕು ಅಂತೇಳಿ ಅಣುಕು ಮತದಾನ ಮಾಡುವ ಮೂಲಕ ಶಾಸಕರಿಗೆ ತರಬೇತಿಯನ್ನು ಕೊಡ್ತಾರೆ ಮಧುಶ್ರೀ. ಹೀಗಾಗಿ ಧನ್ಯವಾದ ಸುನಿಲ್ ತಮ್ಮೆಲ್ಲ ಮಾಹಿತಿಗಾಗಿ.